ಮೇ 10ರಂದು ಆರ್ಟ್ ಆಫ್ ಲಿವಿಂಗ್ ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ರು. ಇದಕ್ಕಾಗಿ ಕಳೆದ 1 ತಿಂಗಳಿಂದ ಸದ್ದಿಲ್ಲದೆ ಭದ್ರತಾ ಪಡೆಗಳು ತಾಲೀಮು ನಡೆಸಿದ್ರು. ಇಷ್ಟಾದರೂ ಮೋದಿ ಪ್ರಯಾಣಿಸಿದ ಕೆಲವೇ ದೂರದಲ್ಲಿ ಸ್ಫೋಟಕ ಪತ್ತೆಯಾಗಿದ್ದು ಭಾರೀ ಭದ್ರತಾ ವೈಫಲ್ಯವಾಗಿದೆ. ಹಾಗಿದ್ರೆ ಪತ್ತೆಯಾದ ಆ ಬಾಕ್ಸ್ನಲ್ಲಿ ಏನೆಲ್ಲ ಇತ್ತು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿ ಪ್ರಯಾಣಿಸುತ್ತಿದ್ದ ರಸ್ತೆಯಲ್ಲಿ ಸ್ಫೋಟಕ ಪತ್ತೆ. ಬ್ಯಾಟರಿ, ಆರ್ಟಿಸಿ, ಶೆಲ್ಸ್, ಸೆನ್ಸರ್ ಬಜರ್, ಪವರ್ ಸ್ವಿಚ್. ಡೇಟ್ ಅಂಡ್ ಟೈಮ್ ಜೊತೆ ಡೆಟೋನೇಟರ್ ಫಿಕ್ಸಿಂಗ್ ಫೈಲ್. ಇದೇ ಮೇ 10ರಂದು ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ 45 ವರ್ಷ ತುಂಬಿದ ಹಿನ್ನೆಲೆ ಅದ್ದೂರಿ ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಮೋದಿ ಅವರು ಸಭೆ ಮುಗಿಸಿ ಆಶ್ರಮದತ್ತ ತೆರಳುತ್ತಿದ್ದ ಬೆನ್ನಲ್ಲೇ ಕಗ್ಗಲೀಪುರ ವ್ಯಾಪ್ತಿಯ ತಾತಗುಣಿ ಕುಪ್ಪಾರೆಡ್ಡಿ ಕೆರೆ ಬಳಿ ಬಿಳಿ ಬಣ್ಣದ ಬಾಕ್ಸ್ ಪತ್ತೆಯಾಗಿತ್ತು. ಮೊದಲು ಇದನ್ನ ಕೇವಲ ಜಿಲಿಟಿನ್ ಕಡ್ಡಿ ಅಂತ ನಂಬಿಸಲಾಗಿತ್ತು. ಆದ್ರೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟ ಮೇಲೆ ಹೊರಬಂದ ಸತ್ಯ ಕೇಳಿ ಪೊಲೀಸರೇ ದಂಗಾಗಿದ್ರು. ಅಲ್ಲಿ ಸಿಕ್ಕಿದ್ದು ಕೇವಲ ಸ್ಫೋಟಕವಲ್ಲ, ಬದಲಾಗಿ ಒಂದು ಸುಧಾರಿತ ಟೈಮರ್ ಬಾಂಬ್. ಅಗರಬತ್ತಿ, ಕರ್ಪೂರದ ನಡುವೆ ಮರೆಮಾಚಿದ್ದ ಆ ಬಾಕ್ಸ್ ಒಳಗೆ ಬ್ಯಾಟರಿ, ಸರ್ಕ್ಯೂಟ್, ಬಜರ್ ಮತ್ತು ಸೆನ್ಸರ್ಗಳನ್ನ ಅಳವಡಿಸಲಾಗಿತ್ತು. ಒಂದು ವೇಳೆ ಡೆಟೋನೇಟರ್ ಫಿಕ್ಸ್ ಆಗಿದ್ರೆ ದೊಡ್ಡ ಮಟ್ಟದ ಅನಾಹುತವೇ ಸಂಭವಿಸಿ ಬಿಡುತ್ತಿತ್ತು. ಶಂಕಿತರ ಪ್ಲಾನ್ ಕೊನೆ ಕ್ಷಣದಲ್ಲಿ ವಿಫಲವಾಗಿ ಬಾಕ್ಸ್ ಬಿಟ್ಟು ಪರಾರಿಯಾಗಿದ್ದಾರೆ. ಗೆ ಬಂದ ಬೆನ್ನಲ್ಲೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಪಿ ಶ್ರೀನಿವಾಸ ಗೌಡ ಅವರ ನೇತೃತ್ವದಲ್ಲಿ 4 ತಂಡಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಸುಧಾರಿತ ಸ್ಫೋಟಕ ಸಾಧನಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡ ಸಿಸಿ ಕ್ಯಾಮೆರಾ ಚಲನೆ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ಟೆಕ್ನಿಕಲ್ ಆಗಿ ಮತ್ತೊಂದು ತಂಡ ಕೆಲಸ ಮಾಡ್ತಿದೆ. ಇತ್ತ ಎನ್ಐಎ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ. ಆದರೆ ಇದುವರೆಗೆ ಮಾತ್ರ ಸುಧಾರಿತ ಸ್ಫೋಟಕ ಸಾಧನ ತಯಾರಿ ಮಾಡಿದ ಮತ್ತು ಘಟನಾ ಸ್ಥಳಕ್ಕೆ ತಂದು ಇಟ್ಟ ಆಗುಂತಕ ಯಾರು ಅನ್ನೋ ಸುಳಿವು ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ಸಿಕ್ಕ ನಂತರವಷ್ಟೇ ಶಂಕಿತರ ಟಾರ್ಗೆಟ್ ಏನು ಅನ್ನೋದು ಬೆಳಕಿಗೆ ಬರಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.